ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ನನಗೆ 2 ಡೇಸಿಂದ ಫೀವರ್ ಇದೆ. ಫೀವರ್ ಮತ್ತು ಲೈಟಾಗಿ ಥ್ರೋಟ್ ಪೇನ್. ಫೀವರ್ ಕೂಡ ತುಂಬಾ ಏನೂ ಇಲ್ಲ, ಜಸ್ಟ್ ಲೈಟಾಗಿದೆ ಅಷ್ಟೇ. ಬಟ್ 2 ಡೇಸ್ ಆಯಿತು, ಇನ್ನೂ ಹೋಗಿಲ್ಲ. ಇಂಜೆಕ್ಷನ್ ಆಯಿತು, ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾಯಿತು, ಹಾಸ್ಪಿಟ್ಲಿಗೆ ಹೋಗಿ. ನೋಡೋಣ, ಇವತ್ತು ಫೀವರು ಥ್ರೋಟ್ ಪೇನ್ ಇದ್ದರೆ ಮತ್ತು ನಾಳೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ನಮ್ಮಮ್ಮ ಅಂತೂ ಫುಲ್ಲು ಟೆನ್ಷನು, ಇನ್ನೂ ಫೀವರ್ಗೆ ಹೋಗಿಲ್ಲ ನಿನಗೆ, ಹೋಗಿ ಇನ್ನೊಂದು ಇಂಜೆಕ್ಷನ್ ಮಾಡಿಸ್ಕೊಂಬ ಅಂತ ಹೇಳಿ ಸಾಕಾಗ್ಬಿಟ್ರು ಅವರು. ನಾನು ನೋಡೋಣ, ಇನ್ನೂ ಡಾಕ್ಟ್ರ್ ಕೊಟ್ಟಿದ್ದ ಡೋಸ್ ಇನ್ನೂ ಮುಗ್ದಿರಲಿಲ್ಲ. ಸೊ ಅದಕ್ಕೆ ನಾನು ವೇಟ್ ಮಾಡಿ ನೋಡ್ತಾ ಇದ್ದೀನಿ. ಮಾರ್ನಿಂಗ್ ಇನ್ನೂ ಫೀವರ್ ಥ್ರೋಟ್ ಪೇನ್ ಇದ್ದರೆ ಹೋಗಿ ಇನ್ನೊಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀನಿ. ಆ್ಯಕ್ಚುಲಿ ಈ ಫೀವರು ಥ್ರೋಟ್ ಪೇನ್ ಯಾಕಾಯಿತು ಅಂದರೆ ಕೋಲ್ಡ್ ಮಾಜಾ ಕುಡಿದೆ, ಆಮೇಲೆ ಹೊರಗಡೆ ಗೋಬಿ ಮಂಚೂರಿ ಇದೆಲ್ಲ ತಿಂದೆ, ಚಾಟ್ಸ್ ತಿಂದೆ, ಕೋಲ್ಡ್ ಐಟಮ್ಸ್ ತುಂಬಾ ತಗೊಂಡೆ. ಸೊ ಅದಕ್ಕೋಸ್ಕರ ನನಗೆ ಅವತ್ತಿನ ನೈಟೇ ಸ್ಟಾರ್ಟ್ ಆಯಿತು ಫೀವರು ಮತ್ತು ಥ್ರೋಟ್ ಪೇನು. ನೋಡೋಣ ಗೈಸ್, ನಾಳೆವರೆಗೂ ನೋಡ್ತೀನಿ. ಒಂದು ವೇಳೆ ಫೀವರ್ ಆಗಿರಲಿ, ಥ್ರೋಟ್ ಪೇನ್ ಆಗಿರಲಿ ಕಮ್ಮಿ ಆಗಲಿಲ್ಲ ಅಂದರೆ ಇನ್ನೊಂದು ಇಂಜೆಕ್ಷನ್ ಅಂತೂ ಮಾಡಿಸ್ಲೇಬೇಕು. ಈ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ಮಾರ್ನಿಂಗ್ ಗೈಸ್, ನಾನು ಟೆಂಪಲ್ಗೆ ಹೋಗಿದ್ದೆ. ಟೆಂಪಲ್ಗೆ ಹೋದಾಗ ಅಲ್ಲಿ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ನಾನು. ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ನನ್ನ ಕೈಯಲ್ಲಿ ಆಗ್ತಾಯಿರಲಿಲ್ಲ, ಅಷ್ಟೊಂದು ಮೈ ಕೈಯೆಲ್ಲ ನೋವು, ಆಮೇಲೆ ಥ್ರೋಟ್ ಪೇನ್ ಇತ್ತು. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೆ ಮಾರ್ನಿಂಗು. ಸೊ ನಾನಿವಾಗ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ. ಗೈಸ್ ನೋಡಿ, ನಾನು ನಿಮಗೇನೋ ತೋರಿಸ್ತೀನಿ. ಇಲ್ಲಿ ಟಿ ವಿ ಮೇಲ್ಗಡೆ ವಾಲ್ ಕ್ಲಾಕ್ ಅಂತ ತರಿಸಿದ್ದೆ ಆನ್ಲೈನಲ್ಲಿ. ಮೊಳೆ ಹೊಡೆಯೋದು ಬೇಡ ಅಂತ ಹೇಳಿಬಿಟ್ಟು, ಇದು ಏನು ಟೂ ಸೈಡ್ ಪ್ಲಾಸ್ಟರ್ ಬರುತ್ತಲ್ಲ, ಮೊಳೆ ಹೊಡೆಯೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಅಂಟಿಸಿದ್ದೆ. ಸೊ ಅದು ಮಾರ್ನಿಂಗು ಇನ್ನೂ ಮಲಗೇ ಇದ್ವಿ ನಾವು, ಅಂದರೆ ಒಂದು 6 o'clock ಜೋರಾಗಿ ಏನೋ ಬಿದ್ದಿದ್ದು ಸೌಂಡ್ ಬಂತು. ಏನು ಅಂತ ನೋಡಿದ್ರೆ ಕ್ಲಾಕ್ ಕೆಳಗಡೆ ಬಿದ್ದು ಮುರಿದು ಹೋಗ್ಬಿಟ್ಟಿದೆ. ಸೊ ತುಂಬ ಇಷ್ಟಪಟ್ಟು ನಾನು ತರಿಸಿದ್ದೆ, ಒಂಥರ ಶೋ ಆಗಿ ಚೆನ್ನಾಗಿ ಕಾಣೋದು ಅದು. ನಿಮಗೆ ತೋರಿಸೋಣ ಅಂತ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ, ಇವಾಗ ಅದು ಆಲ್ರೆಡಿ ಕಾಣ್ತಾ ಇಲ್ಲ. ಮತ್ತೇನಾದರೂ ಸಿಕ್ಕಿದ್ರೆ ನಾನು ನಿಮಗೆ ಅದು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಗೈಸ್, ಅಲ್ಟಿಮೇಟ್ ಆಗಿತ್ತು. ತುಂಬ ಬೇಜಾರಾಗ್ತಿದೆ ಅದು ಮುರಿದೋಗಿದ್ದಕ್ಕೆ. ಹೇ ಗೈಸ್, ತುಂಬ ಸೌಂಡ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಯಾಕೆಂದರೆ ಇಲ್ಲಿ ಮಿಷಿನ್ ಹಾಕಿದ್ದಾರೆ, ಹಿಟ್ಟು ರುಬ್ತಾ ಇದ್ದಾರೆ, ಅದೇ ಸೌಂಡ್ ಬರ್ತಾ ಇರೋದು. ಇಲ್ಲಿ ಆಶು ಸಂಡೇ ಅಂತ ಫುಲ್ ಚಿಲ್ ಮಾಡ್ತಾ ಇದ್ದಾನೆ. ಪಾಪ ಬೆಳಗ್ಗೆ ವಾರ ಸ್ಕೂಲ್ಗೆ ಹೋಗಿ ಆಶು ಸುಸ್ತಾಗಿದ್ದಾನೆ. ಸೊ ಇವತ್ತು ವೀಕೆಂಡ್, ಸಂಡೇ ನೋಡಿ ಆರಾಮಾಗಿ. ಹಾಯ್ ಅಷ್ಟು ಯಾಕೆ ಬೇಗ ಹೋಗ್ಬಿಟ್ಟ? ಸೌಂಡ್ ಡಿಸ್ಟರ್ಬೆನ್ಸ್ ಆದರೆ ಸಾರಿ. ಹಿಟ್ಟು ರುಬ್ತಾ ಇದ್ದಾರೆ, ಅದೇ ಸೌಂಡು, ಮಿಷಿನ್ ಸೌಂಡು. Ayu, how are you, Ayu? How are you, Ayu? His haircut is like Akshu's haircut. Ayu Bangari? ಆಯು ವಿಡಿಯೋ ಕಾಲ್ ಮಾಡಿದ್ದ, ಅವನ ಹತ್ರನೇ ಮಾತಾಡ್ಕೊಂಡು ಕೂತಿದ್ದೀವಿ ಎಲ್ಲರೂ. ಗೈಸ್, ಇವತ್ತು ಚೆನ್ನಾಗಿದ್ದೀನಿ, ಫೀವರ್ ಏನೂ ಇಲ್ಲ, ಆಮೇಲೆ ಥ್ರೋಟ್ ಪೇನ್ ಕೂಡ ಇಲ್ಲ. 2 ದಿನ ತುಂಬ ಸಫರ್ ಪಟ್ಟೆ ಫೀವರು ಥ್ರೋಟ್ ಪೇನಿಂದ. ಇವತ್ತು ಆರಾಮಾಗಿದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀನಿ, ಲಾಂಗ್ ಡ್ರೈವ್ ಹೋಗೋಣ ಅಂತ. ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು. ನಾವು ಹೋಗ್ತಾ ಇರೋದು ಬೆಂಗಳೂರು ಹೈವೇಗೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ, ಅಂದರೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಅಲ್ಲಿ ಕಾಫಿ ಟೀ ಏನಾದರೂ ಕುಡಿಯೋದಕ್ಕೆ. ಆಲ್ರೆಡಿ ಊಟ ಆಗಿತ್ತು, ಹಾಗೆ ಲಾಂಗ್ ಡ್ರೈವ್ ಕಾಫಿ ಇಲ್ಲಾಂದರೆ ಟೀ ಕುಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ವೆದರ್ ತುಂಬ ಚೆನ್ನಾಗಿದೆ. ಮಳೆ ಬರೋ ರೀತಿ ಆಗಿತ್ತು, ಬಟ್ ಯಾಕೋ ಮಳೆ ಬರಲಿಲ್ಲ. ಸಂಜೆ ಹೊತ್ತಲ್ಲಿ ಸೇಮ್ ಇದೇ ರೀತಿ ದಿನ ವೆದರ್ ಆಗುತ್ತೆ, ಮಳೆ ಬರೋ ರೀತಿ, ಬಟ್ ಮಳೆ ಬರಲ್ಲ. ಮೇ ಬಿ ಇವತ್ತು ಕೂಡ ಮಳೆ ಬರೋದಿಲ್ಲ ಅನಿಸುತ್ತೆ. ಲಾಂಗ್ ಡ್ರೈವ್, ನಾನು ಕಾಫಿ ತರಿಸ್ಕೊಂಡು ಕುಡಿತಾ ಇದ್ದೀನಿ. ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾನೆ ಇರ್ತೀವಿ. ಕಾಫಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಇವತ್ತಂತೂ 2 ಸಲ ನಾನು ಕಾಫಿ ತರಿಸ್ಕೊಂಡು ಕುಡ್ದಿದ್ದೀನಿ, ಅಷ್ಟೊಂದು ಚೆನ್ನಾಗಿತ್ತು.
ಆನ್ ದ ವೇ ಟು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಮಳೆ ಬರಂಗಿತ್ತು ಬಟ್ ಮಳೆ ಬರಲಿಲ್ಲ. ಗೈಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಓಕೆನಾ? ತಾನೇ ಮನೆಗೆ ಬಂದು ಕಾಫಿ 2 ಸಲ ತರಿಸ್ಕೊಂಡು ಕುಡ್ದಿದ್ದೀನಿ. ಅಷ್ಟೊಂದು ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಗೈಸ್.